ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ಮಗುನ ಕರೀರಿ, ಅವನು ಕಾಂಪೌಂಡ್ನಲ್ಲಿ ಯಾರ ಜೊತೆ ಆಡ್ತಿದ್ದಾನೆ ಎಂದಳು. ಅವನು ಆಗಾಗ ಎದ್ರು ಬಂಗ್ಲೆಯ ಆ ಬಾಬ್ರಿ ಜೊತೆ ಆಡ್ತಿದ್ದ. ಆ ಸಹವಾಸ ನನಗೆ ಸರಿ ಬೀಳಲಿಲ್ಲ. ಯಾವಾಗ್ಲೂ ಫೈಟಿಂಗ್ಸ್, ಜಗಳ. ಈಗ ಆ ಸ್ನೇಹ ಬಿಡಿಸಿದ್ದೀನಿ. ಮೋಹನ್ ಅಂತ ಒಬ್ಬ 14 ವರ್ಷದ ಹುಡುಗ, ನಮ್ಮ ಕಂಪ್ನಿ ಶ್ರೀನಿವಾಸ್ ಅವ್ರ ಮಗ. ತೋಟದಲ್ಲಿ ಫುಟ್ಬಾಲ್ ಆಟ ಆಡಿಸ್ತಾನೆ. ಆಮೇಲೆ ಅವನೇ ಪಾಠ ಹೇಳ್ಕೊಡ್ತಾನೆ. ಫ್ರೆಂಡ್ಲಿ, ಪ್ರೀತಿಸ್ತಾ ಹೇಳ್ಕೊಡೋದ್ರಿಂದ ಇವನು ಉಲ್ಲಾಸವಾಗಿ ಕಲಿತಾನೆ ಎಂದ. ಏನಾದ್ರೂ ಮಾಡಿ ಅವನನ್ನ ಪಳಗ್ಸೋದು ನಿಮಗೆ ಒಪ್ಸಿದ್ದೀನಿ. ನಿಮ್ಮನ್ನೇ ನಂಬಿದ್ದೀನಿ. ನೀವು ಮನಸ್ಸು ಮಾಡಿದ್ರೆ ಚಿಟಕಿ ಹೊಡೆದಷ್ಟು ಸುಲಭವಾಗಿ ಸಾಧಿಸಬಲ್ರಿ ಎಂದಳು. ಆದ್ರೆ ನನ್ನದಾದ ಕೆಲವು ಸ್ವತಂತ್ರ ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ಆ ಬಂಗ್ಲೆ ಹುಡುಗ ಬಾಬ್ರಿ ಸ್ನೇಹ ಬಿಡಿಸಿ ಮಧ್ಯಮ ವರ್ಗದ ಹುಡುಗನನ್ನ ಇವನ ಗಾರ್ಡಿಯನ್ನಾಗಿ ಹಾಕಿದ್ದೀನಿ. ಈ ಹುಡುಗ ಸಿಕ್ಕಾಬಟ್ಟೆ ಬ್ರಿಲಿಯಂಟ್, ಅಷ್ಟೇ ತಾಳ್ಮೆ ಇದೆ. ಆದ್ರೆ ಶ್ರೀಮಂತರಲ್ಲದವರು ನಿನ್ ಮಗನ ಸ್ನೇಹಕ್ಕೆ ಯೋಗ್ಯರಲ್ಲ ಅಂತ ನೀನ್ ಬಂದು ಜಗಳ ತೆಗೆದ್ರೆ ಅಂತ ನನ್ನ ಭಾವನೆ ಎಂದ. ನೋಡ್ರಿ, ಬ್ರಿಲಿಯಂಟ್ನೆಸ್ ಇದ್ದು ನನ್ ಮಗನ್ನ ತಿದ್ದೋ ಅಂತವರಾದ್ರೆ ಅಂತ ಹುಡುಗ ಶ್ರೀಮಂತನಲ್ಲದಿದ್ರೂ ಪರವಾಗಿಲ್ಲ. ನಿಮ್ಮ ಬ್ರಿಲಿಯಂಟ್ನೆಸ್ ನೋಡಿ ನಾನು ನಿಮ್ಮನ್ನ ಮೆಚ್ಚಿದಾಗ ನೀವೇನ್ ಶ್ರೀಮಂತರಿದ್ರಿ? ನನ್ಗೆ ಅವನು ಬ್ರಿಲಿಯಂಟ್ ಇರೋದು ಮುಖ್ಯ. ಇನ್ನು ಆ ಬಾಬ್ರಿಯ ಸ್ನೇಹ ಬಿಡಿಸಿದ್ದೇ ಒಳ್ಳೇದು. ಅವ್ರ ಮನೆ ವಾತಾವರಣ ಚೆನ್ನಾಗಿಲ್ಲ. ಬೇರೊಬ್ಬರ ಸಮಾಚಾರ ನಮ್ಗ್ಯಾಕೆ ಬಿಡು ಎಂದ ಸಿಂಹ. ಅವಳು ಹಠದಿಂದ, ಆಗಲ್ಲ, ನಾನು ಆಗಾಗ ಆತ್ಮಾವಲೋಕನ ಮಾಡಿಕೊಳ್ತೀನಿ. ನನಗೂ ನಿಮಗೂ ವಿರಸ ಏತಕ್ಕೆ ಅಂತ. ನನ್ಗಂತೂ ಪುರುಷರ ಚಾಳಿ ಇಲ್ಲ. ನನ್ನ ಹೊರತು ಯಾರೂ ನಿಮ್ಮ ಗಮನ ಸೆಳೆಬಾರ್ದು ಅಂತ ಬಯಸ್ತೀನಿ. ಇವುಗಳಿಗೆ ವ್ಯತಿರಿಕ್ತವಾಗಿ ನೀವು ನಡೆದಾಗ ವ್ಯಾಗ್ರಳಾಗ್ತೀನಿ. ಇದೇ ನಮ್ಮಿಬ್ಬರ ಜಗಳಕ್ಕೆ ಕಾರಣ ಎಂದಳು. ನಿನ್ನನ್ನು ನಾನು ಪ್ರೀತಿಸ್ತೀನಿ ಜಯ. ನಿನ್ನ ರೂಪ, ಬುದ್ಧಿವಂತಿಕೆ, ಶ್ರೀಮಂತಿಕೆ ಎಲ್ಲದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಬ್ಬ ಪ್ರೇಮಿಯಾಗಿ ಆರಾಧಿಸ್ತೀನಿ. ಆದ್ರೆ ಒಬ್ಬ ಗುಲಾಮನಾಗಿ ನಿನ್ಗೆ ಜಿ ಹುಜೂರ್ ಎನ್ನಲಾರೆ. ಇದೇ ನಮ್ಮಿಬ್ಬರ ವಿರಸಕ್ಕೆ ಕಾರಣ ಎಂದ. ಮದ್ವೆ ಆದ ಹೊಸ್ತ್ರಲ್ಲಿ ಹುಚ್ಚರ ಹಾಗೆ ಪ್ರೀತಿಸ್ತಿದ್ರಿ. ನನ್ನ ಗುಲಾಮನೂ ಆಗಿದ್ರಿ. 2 ಮಕ್ಕಳಾಗಿ ನಾನು ಹಳಬಳಾದ್ಮೇಲೆ ಈಗ ತಿರಸ್ಕಾರ ಶುರುವಾಗಿದೆ. ನಿಮ್ಗೆ ಹೊಸ ಹುಡುಗಿ ಬೇಕು, ಹೌದಲ್ವೋ? ಫಾರಿನ್ನಿಂದ ಬರೋವಾಗ ನಿಮಗಾಗಿ ಒಬ್ಬ ಹುಡುಗಿನ ಕರ್ಕೊಂಬರ್ತೀನಿ. ಹೊಸ ಹುಡುಗಿ ಎಂದ ವಿಸ್ಮಯದಿಂದ. ಅವಳು ನಗುತ್ತಾ, ಹೌದು, ಹುಡುಗಿ, ಹೊಸ ಹುಡುಗಿ. ಅಬ್ಬಾ, ನಾಲಿಗೆ ಚಪ್ಪರಿಸ್ತಾ ಹೇಗೆ ಕೇಳ್ತೀರಿ ಹೊಸ ಹುಡುಗಿನ ಅಂತ? ಚಿಂಟು ಬರೋ ತಿಂಗಳು ಫಸ್ಟ್ ರ್ಯಾಂಕ್ ತೆಗೆದ್ರೆ ನಿಮ್ಗೆ ಒಂದು ಹೊಸ ಹುಡುಗಿನ ಕಾಣಿಕೆ ಕೊಡ್ತೀನಿ ಎಂದಳು. ಅವನು ಯೋಚಿಸುತ್ತಾ, ನನಗೆ ಯಾವ ಉಡುಗೊರೆನೂ ಬೇಡ ಜಯ. ಚಿನ್ನಿನ ಮುಂಬೈಯಿಂದ ಕರ್ಕೊಂಬಂದ್ಬಿಡು. ನನ್ನ ಮನಸ್ಸಿನ ಕಣಕಣವು ಅವಳಿಗಾಗಿ ಹಂಬಲಿಸುತ್ತೆ ಎಂದ. ಆ ಹೊತ್ತಿಗೆ ಚಿಂಟು ಬಂದ. ಅಲ್ಲಿಂದ ತಾಯಿ ಮಗನ ಮಾತು ಪ್ರಾರಂಭವಾಯಿತು. ಅವನಿಗೆ ಈ ಮಾತಿನ ಮೇಲೆ ಗಮನವಿರಲಿಲ್ಲ. ಹೊಸ ಚೆಲುವೆ ತರುತ್ತಾಳೆಂದ್ರೆ ಯಾರು? ಏನಾದ್ರೂ ಬೊಂಬೆ ಇರಬಹುದೇ ಎನಿಸಿತು. ಇದ್ದಕ್ಕಿದ್ದಂತೆಯೇ ಅವನ ಮನಸ್ಸಿನ ಆಲೋಚನಾ ಲಹರಿಯಲ್ಲಿ ಮಧು ತೇಲಿ ಬಂದಳು. ಈಗ ಅವಳು ಅಮ್ಮನ ಬಳಿ ಕೆಲಸಕ್ಕೆ ಸೇರ್ಕೊಂಡಿರ್ಬೋದು. ಅವರ ಕುಟುಂಬ ಮುಂದ್ಗಡೆ ಮನೆಗೆ ಬಂದಿರ್ಬೋದು. ಅಮ್ಮನ್ಗೆ ಅವಳು ಆತ್ಮೀಯಳಾಗಿರ್ಬೋದು. ಒಮ್ಮೆ ಮೈಸೂರಿಗೆ ಹೋಗಿ ನೋಡಿ ಬರಬೇಕೆನಿಸ್ತು. ಚಿಂಟುವನ್ನು ನೋಡಿಕೊಳ್ಳಲು ತಾನು ಆಯ್ಕೆ ಮಾಡಿದ ಹುಡುಗ ಮಧ್ಯಮ ವರ್ಗದವನು, SSLC ವಿದ್ಯಾರ್ಥಿ. ಈ ಬಾರಿ ರ್ಯಾಂಕ್ ಪಡೆದ ಅವನೇ ಕೈಯಲ್ಲಿದ್ದ. ದಿನ ಸಂಜೆ 5ರಿಂದ ರಾತ್ರಿ 7ರವರೆಗೆ ಚಿಂಟುವಿನ ಒಡನಾಡಿಯಾಗಿರಲು ಒಪ್ಪಿ ಬಂದಿದ್ದ. ವಿಶ್ವ ಅವನ ಹೆಸರು. ಅಣ್ಣ ಎಂದೇ ಕೂಗಬೇಕೆಂದು ರಾಜಸಿಂಹ ಹೇಳಿಕೊಟ್ಟಿದ್ದ. ಪಾಠ ಆಟಗಳ ಸಂಗಮದಿಂದ ಚಿಂಟುವನ್ನು ಆ ಹುಡುಗ ತಿದ್ದುತ್ತಿದ್ದ. ಇದರಿಂದ ರಾಜಸಿಂಹನಿಗೂ ಆಫೀಸ್ನಿಂದ ಬಂದ್ಮೇಲೆ ಒಂದು ಪತ್ರಿಕೆ ಓದಲು, ಆರಾಮಾಗಿ ತಿಂಡಿ ತಿನ್ನಲು ಸಮಯ ಸಿಗ್ತಿತ್ತು. ರಾತ್ರಿ ಮಗನಿಗೆ 1-2 ಕತೆ ಓದಿ ಹೇಳ್ತಿದ್ದ. ದಿನಕ್ಕೊಂದು ಕತೆ. ತಂದೆಯಂತೆ ಮಗನು ಅರೆಗಣ್ಣು ಮುಚ್ಚಿ ಹಾಡು ಕೇಳುತ್ತಾ ಮಲಗುವುದು ಅಭ್ಯಾಸ ಮಾಡಿಕೊಂಡ. ಹೀಗಾಗಿ ಈ ನಡುವೆ ಚಿಂಟುವಿನೊಂದಿಗೆ ಅಂತ ಹಿಂಸೆ ಇರಲಿಲ್ಲ. ಮಮ್ಮಿನ ನೋಡ್ಬೇಕನ್ಸುತ್ತೆ ಪಪ್ಪ, ಚಿನ್ನಿನ ನೋಡ್ಬೇಕನ್ಸುತ್ತೆ ಪಪ್ಪ ಎಂದು 1-2 ಬಾರಿ ಹಂಬಲಿಸಿದ್ದ. ಶನಿವಾರ ಬರುತ್ತಿದ್ದಂತೆ, ಪಪ್ಪ, ಅಜ್ಜಿನ ನೋಡ್ಲಿಕ್ಕೆ ಮೈಸೂರ್ಗೋಗೋಣ ಎಂದ. ತಾಯಿಯನ್ನು ನೋಡಿ ಈಗಾಗಲೇ 15 ದಿನ ಆಗಿತ್ತು. ಮುಂದಿನ ಶನಿವಾರದಿಂದ ಆಫೀಸ್ ಮೀಟಿಂಗ್ ಪ್ರಾರಂಭ ಆಗುವುದರಲ್ಲಿತ್ತು. ಹೀಗಾಗಿ ಆಗ ಹೋಗಲಾಗುವುದಿಲ್ಲ. ಹೋದ್ರೆ ಈ ವಾರವೇ ಹೋಗ್ಬೇಕು ಎನಿಸ್ತು. ಮಧ್ಯಾಹ್ನ 3 ಗಂಟೆಗೆ ಮಗನೊಂದಿಗೆ ಹೊರಟ. ಕಾರು ಮೈಸೂರು ತಲುಪಿ ಮನೆ ಮುಂದೆ ನಿಂತೊಡನೆ ಎಂದಿನಂತೆ ವನಜಮ್ಮ ಧಾವಿಸಿ ಬಂದ್ರು. ಈ ಸಲ ನಿನ್ಗೊಂದು ಸ್ಪೆಷಲ್ ಕಾಣಿಕೆ ಅಮ್ಮ.
ನಿನ್ನ ಮೊಮ್ಮಗ ನಿನಗಾಗಿ ಅಂಬಲಿಸಿ ಬಂದಿದ್ದಾನೆ. ನಿನ್ನತ್ರ ಬುದ್ಧಿವಾದ ಹೇಳಿಸ್ಕೊಂಡು ಫಸ್ಟ್ ರ್ಯಾಂಕ್ ಬರ್ತಾನಂತೆ ಎಂದ. ಕಾರಿನಿಂದ ಇಳಿದ ಮೊಮ್ಮಗನನ್ನ ನೋಡಿ ವನಜಮ್ಮ ಆನಂದಗೊಂಡ್ರು. ರಾಜಸಿಂಹನದೇ ಪ್ರತಿರೂಪ. ಎಷ್ಟು ಮುದ್ದಾಗಿ ಆಗಿದ್ದಾನಲ್ಲೋ, ಚಿಕ್ಕನ್ನಲ್ಲಿ ನೀನು ಹೀಗೆ ಇದ್ದಿ ಎಂದರು. ಚಿಂಟು ಅವರನ್ನು ನೋಡಿ, ಅಜ್ಜಿ ನಿಮ್ದು ದೊಡ್ಡ ಅಂಗಡಿ ಇದೆಯಂತೆ? ಚಿನ್ನಿ ಹೇಳ್ತಾ ಇರ್ತಾಳೆ. ಅಂಗಡಿಲಿ ದೊಡ್ಡ ದೊಡ್ಡ ಶೀಶೆಗಳಲ್ಲಿ ಬಿಸ್ಕೆಟ್, ಪೆಪ್ಪರ್ಮೆಂಟ್ಸ್, ಚಾಕ್ಲೇಟ್ಸ್, ಜೆಮ್ಸ್ ಎಲ್ಲ ಇದೆಯಂತೆ ಎಂದ. ಅಂಗಡಿ ತೋರಿಸ್ತೀನಿ ಕಂದ, ನನ್ನ ಅಂಗಡಿ ನಿನಗೇನ್ ಲೆಕ್ಕ, ದೊಡ್ಡ ಸಾಮ್ರಾಜ್ಯದ ವಾರಸ್ದಾರ ನೀನು ಎಂದು ಮೊಮ್ಮಗನ ಕೈ ಹಿಡಿದುಕೊಂಡು ಓಣಿಯಲ್ಲಿ ನಡೆದು ಇಂತಿದ್ದ ಮನೆಗೆ ಬಂದ್ರು. ನೀನು ಬರ್ತೀಯಂತ ನಿನ್ನೆ ಫೋನ್ ಮಾಡಿದ್ಯಪ್ಪ, ಮಧು ಕೈಲಿ ಮೈಸೂರು ಪಾಕ್ ಮಾಡಿಸ್ತೀನಿ. ಮಧು, ಕಾಫಿ ತಗೊಂಬಾಮ ಎಂದರು. ಮಧು ಕಾಫಿ ತಂದಳು. ತಾಯಿ ಮಗನಿಗಿತ್ತಳು. ಇಲ್ಲೇ ಸೆಟಲ್ ಆಗಿದ್ದೀರಾ ಎಂದು ಪರಿಚಯದ ನಗೆ ಬೀರಿದ. ಅವಳು ಸಂಕೋಚದ ನಗೆ ಬೀರಿ, 15 ದಿನ ಆಯ್ತು ಇಲ್ಲೇ ಇದ್ದೀವಿ ಎಂದಳು. ಮುಂದ್ಗಡೆ ಮನೆಯಲ್ಲಿ ಅವ್ರ ತಂದೆ ತಾಯಿ, ಅಕ್ಕ ತಂಗಿ, ತಮ್ಮ ಎಲ್ಲ ಬಂದಿದಾರಪ್ಪ. ತುಂಬಾ ಸಾತ್ವಿಕ ಜನ. ಅವ್ರ ತಂದೆ ಅಂಗಡಿ ಕೆಲ್ಸಕ್ಕೆ ಬರ್ತಾರೆ. ಸಂಜೆ ತುಂಬಾ ವ್ಯಾಪಾರದ ಭರಾಟೆ ಇರುತ್ತೆ. ಇವ್ರ ಅಕ್ಕ ಹಾಗೂ ಇವ್ರ ತಮ್ಮ ಬರ್ತಾರೆ. ಮಧು ಅಂತೂ ಯಾವ ಜನ್ಮದಲ್ಲಿ ನನಗೆ ಮಗಳಾಗಿದ್ಲೋ, ನನ್ನ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ ಎಂದರು. ಆ ಹೊತ್ತಿಗೆ ಪಕ್ಕದ ರೂಮ್ನಲ್ಲಿ ಅನ್ವೇಷಣೆ ಮಾಡಲು ಹೊರಟಿದ್ದ ಚಿಂಟು ಓಡಿ ಬಂದ. ಅಜ್ಜಿ ಅಜ್ಜಿ, ಪಕ್ಕದ ರೂಮ್ನಲ್ಲಿ ಗಾಜಿನ ಬೀರುಲಿ ಚೆಂಡು, ದಾಂಡು, ಫೋನ್, ಗೋಲಿಗಳು ಏನೇನೋ ಇಟ್ಟಿದ್ದೀರಿ, ಯಾರ್ದದೆಲ್ಲ ಎಂದ. ಅದೆಲ್ಲ ನಿಮ್ಮಪ್ಪ ಚಿಕ್ಕೋನಾದಾಗ ತೆಗೆದುಕೊಂಡಿದ್ದು ಸಾಮಾನುಗಳು ಕಂದ, ಬೇಕೇನು ನಿಂಗೆ, ಬಾ ಕೊಡ್ತೀನಿ ಎಂದು ಪಕ್ಕದ ರೂಮ್ಗೆ ಬಂದು ಬೀರು ಬಾಗಿಲು ತೆಗೆದು ಮ್ಯಾಜಿಕ್ ಸ್ಲೇಟ್, ಬೊಂಬೆ ಪುಸ್ತಕ, ಜಿಗ್ ಜಾಗ್ ಅನಿಮಲ್ಸ್ ಹಾಗೂ ಆಟದ ಫೋನ್ ಎಲ್ಲ ಕೊಟ್ಟರು. ಜಿಗ್ ಜಾಗ್ ಅನಿಮಲ್ಸ್ ಹಾಗೂ ಆಟದ ಫೋನ್ ಅವನಿಗೆ ಇಷ್ಟವಾಯಿತು. ಫೋನಿನ ಮುಂಭಾಗದ 10 ಬಟನ್ಗಳಲ್ಲಿ ಒಂದೊಂದು ನಂಬರ್ನ ಬಟನ್ ಒತ್ತಿ ರಿಸೀವರ್ ಕಿವಿಗಾರಿಸಿದಾಗ ಒಂದೊಂದು ಪ್ರಾಣಿಯ ಸ್ವರ ಬರ್ತಿತ್ತು. ಈ ಎಲ್ಲಾ ಪ್ರಾಣಿಗಳ ಸ್ವರ ಕೇಳಿ ಆನಂದಗೊಂಡ. ಇದನ್ನೆಲ್ಲಿಂದ ತರಿಸಿದ್ದಿ ಅಜ್ಜಿ? ಇಂಗ್ಲೆಂಡ್ಲಿಂದ್ಲಾ, ಜಪಾನ್ನಿಂದ್ಲಾ ಎಂದ. ನಿಮ್ ತಾತ ಬಾಂಬೆಗೆ ಮಾಲ್ ತರಲಿಕ್ಕೆ ಹೋದಾಗ ಅಲ್ಲಿನ ಬಜಾರ್ನಲ್ಲಿ ಹುಡುಕಿ ತಂದಿದ್ರು. ಚಿಕ್ಕಂದಲ್ಲಿ ನಿಮ್ಮಪ್ಪ ಆಡ್ತಿದ್ದ ಎಂದರು. ಅಜ್ಜಿ, ಇದೆಲ್ಲ ನನಗೆ ಕೊಡ್ತೀಯಾ? ಊರಿಗೆ ತಗೊಂಡೋಗ್ತೀನಿ ಎಂದ. ತೆಗೆದುಕೊಂಡು ಹೋಗಪ್ಪ, ಅಂತೂ ನನ್ನ ಮುದ್ದಿನ ಕೋಟ್ಯಾಧೀಶ ಮೊಮ್ಮಗಂಗೆ ಈ ಬಡ ಅಜ್ಜಿ ಮನೆ ಸಾಮಾನು ಇಷ್ಟವಾಯ್ತಲ್ಲ ಎಂದ. ಅಜ್ಜಿ, ನೀನು ಬಡವಳು ಅಂತ ಚಿಂತಿಸ್ಬೇಡ. ನಮ್ಮಮ್ಮನ ಹತ್ರ ತುಂಬಾ ಹಣ ಇದೆ. ನಾನು ದೊಡ್ಡವನಾದ್ಮೇಲೆ ಲಕ್ಷ ಲಕ್ಷ ಹಣ ತಂದು ನಿನಗೆ ಕೊಡ್ತೀನಿ. ದೊಡ್ಡ ಬಂಗ್ಲೆ ಕಟ್ಸಿ ಬೆಂಗಳೂರಲ್ಲಿ ನಮ್ಮನೆ ಇದೆಯಲ್ಲ ಅಂತ ದೊಡ್ಡ ಮನೆ ಕಟ್ಸು ಎಂದ ಮೊಮ್ಮಗ. ಮಗನಿಗೆ 2 ಬಿಗಿಯುವ ಮನಸ್ಸಾಯ್ತು ರಾಜಸಿಂಹನಿಗೆ. ತಾಯಿಗೆ ಅಸಮಾಧಾನವಾಯಿತೇನೋ ಎಂದುಕೊಂಡ. ಆದ್ರೆ ವನಜಮ್ಮ ಹಿಗ್ಗಿನಿಂದಲೇ ಇದ್ದರು. ಅಪ್ಪ, ಏನ್ ಕುಡಿತ್ಯಪ್ಪ ನೀನು? ಬೋನ್ವಿಟಾ, ಬಾದಾಮಿ ಹಾಲು ಎಂದರು. ಅಜ್ಜಿ, ಬಂದಾಗೆಲ್ಲ ಹಾಲು ಕೀರು ಮಾಡಿ ತೊಡೆ ಮೇಲೆ ಕೂಡಿಸ್ಕೊಂಡು ಕುಡಿಸ್ತಿದ್ರು ಅಂತ ಚಿನ್ನಿ ಹೇಳ್ತಿದ್ಲು. ನನ್ಗೆ ಹಾಲು ಕೀರು ಮಾಡಿ ಕುಡಿಸಜ್ಜಿ. ಅಂಗಳದಲ್ಲಿ ಉಯ್ಯಾಲೆ ಕಟ್ಟಿಸ್ತೀಯಂತೆ, ರಾಮಪ್ಪ ಬಂದು ತೂಗ್ತಾನಂತೆ ಎಂದ. ಮಧು, ಹಾಲು ಕೀರು ತಗೊಂಬಾಮ ಎಂದರು. ಮಧು ಒಳಗಿನಿಂದ ಬಟ್ಟಲಲ್ಲಿ ಹಾಲು ಕೀರು ತಂದಳು. ಅಮ್ಮ ಮಧು, ಗಾದ್ರೇಜ್ ಬೀರು ಬಾಗ್ಲು ತೆಗೆದು ಬೆಳ್ಳಿ ಬಟ್ಲು, ಬೆಳ್ಳಿ ಚಮಚ ತಗೊಂಬಾಮ, ನನ್ನ ಮೊಮ್ಮಗನ್ಗೆ ನಾನೇ ಪಾಯಸ ಕುಡಿಸ್ತೀನಿ ಎಂದರು. ಅಜ್ಜಿ, ನಿಮ್ಮನೇಲೂ ಬೆಳ್ಳಿ ಬಟ್ಲು ತಟ್ಟೆ ಇದೆಯಾ? ಹಾಗಾದ್ರೆ ನೀನು ಬಡವಳಲ್ಲ ಎಂದ. ಇಲ್ಲಪ್ಪ ಕಂದ, ನಿನ್ನಂತ ಮೊಮ್ಮಗ ಇದ್ಮೇಲೆ ನಾನು ಹೇಗ್ ಬಡವಳು? ನಾನು ಶ್ರೀಮಂತಳೆ ಎಂದರಾಕೆ. ಮತ್ತೆ ಮನೆ ಇಷ್ಟು ಪುಟ್ಟದಾಗಿದೆಯಲ್ಲ, ನಾನು ದೊಡ್ಡವನಾದ್ಮೇಲೆ ನಿನಗೆ ದೊಡ್ಡ ಮನೆ ಕಟ್ಟಿಸಿಕೊಡ್ತೀನಿ. ನಮ್ಮನೆಗಿಂತ ಗ್ರ್ಯಾಂಡ್ ಆಗಿರೋದು. ಬಾಬ್ರಿ ಅವ್ರ ಬಂಗ್ಲೆ ಇದೆಯಲ್ಲ ಅಂತ ಬಂಗ್ಲೆ ಕಟ್ಟಿಸ್ಕೊಡ್ತೀನಿ ಎಂದ. ಮಧು ಬೆಳ್ಳಿ ಬಟ್ಟಲು ತಂದಾಗ, ಪಕ್ಕದಲ್ಲಿ ಕೂಡ್ಸ್ಕೊಂಡು ಕುಡ್ಸಮ್ಮ, ಚಿನ್ನಿ ಹೂವಿನಾಗಿದ್ಲು, ಇವನು 40 kg ತೂಗೋ ದಾಂಡಿಗ ಎಂದ ರಾಜಸಿಂಹ. ಇಲ್ಲ, ನಾನು 32 kg ಅಜ್ಜಿ ಎಂದ. ಇರ್ಲಿ ಬಿಡೋ, ನನ್ ಮೊಮ್ಮಗ ನನಗೆ ಭಾರವಿಲ್ಲ ಎಂದು ತೊಡೆ ಮೇಲೆ ಕೂರಿಸಿಕೊಂಡರು. ತಾಯಿಯ ಸಹನೆ ನೋಡಿ ಅವನಿಗೆ ಅಚ್ಚರಿಯಾಯಿತು. ಆದರೆ 2 ನಿಮಿಷದಲ್ಲಿ ಅವನೇ ಕೆಳಗಿಳಿದ. ನಮ್ಮ ಲಿಟಲ್ ಮಾಸ್ಟರ್ ಹೇಳಿದ್ದಾರೆ, ಮುದುಕರಿಗೆ ನಾವು ತೊಂದರೆ ಕೊಡಬಾರ್ದಂತೆ. ಜೀಸಸ್ ಕೋಪ ಮಾಡ್ಕೋತಾನಂತೆ. ನಾನು ತೊಡೆ ಮೇಲೆ ಕೂತ್ರೆ ನೀನು ಏದುಸಿರು ಬಿಡ್ತಿದ್ದಿ ಎಂದ. ಕೆಳ ಕುತ್ಕೋ, ಒಂದೊಂದೇ ಚಮಚ ಕುಡಿಸ್ತೀನಿ
ಎಂದು ವನಜಮ್ಮ ಬಾಚಿ ತಬ್ಬಿಕೊಂಡು ಎದೆಗೆ ಒರಗಿಸಿಕೊಂಡು ಕುಡಿಸತೊಡಗಿದ್ರು. ಮುಂದುವರೆಯುವುದು.